ಗುರು ಆಲ್ರೆಡಿ 3.9 ಅಪ್ಡೇಟ್ ಬಂದೇ ಬಿಡ್ತು. BGMIಗೆ ಇನ್ನೂ ಬಂದಿಲ್ಲ ಗುರು, ಇದು ಪಬ್ಜಿಲಿ ಮಾತ್ರ ಬಂದಿದೆ. BGMIಗೆ ಇನ್ನು 3-4 ಡೇಸಲ್ಲಿ ಬರ್ಬೋದು ಅನ್ಸುತ್ತೆ. ಈ ಅಪ್ಡೇಟ್ ಅಲ್ಲಿ ಇವೆಂಟ್ ಯಾವ ತರ ಇರುತ್ತೆ ಮತ್ತೆ ಮ್ಯಾಚ್ ಒಳಗಡೆ ಏನೇನೆಲ್ಲ ಫ್ಯೂಚರ್ಸ್ ಇರುತ್ತೆ ನೋಡ್ಕೊಂಡ್ಬಿಡೋಣ. ಸದ್ಯಕ್ಕೆ ಸ್ಪಾನ್ ಐಲ್ಯಾಂಡ್ ನೋಡೋದಾದ್ರೆ ನಿಮ್ಗೆ ಈ ತರ ಶೋ ಆಗುತ್ತೆ ಗುರು. ಮುಂಚೆ ಬೇರೆ ತರ ಇತ್ತು, ಈ ಅಪ್ಡೇಟ್ ಅಲ್ಲಿ ಇದಕ್ಕೋಸ್ಕರ ಅಂತ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಇದು ಟ್ರಾನ್ಸ್ಫಾರ್ಮರ್ಸ್ ಅಪ್ಡೇಟ್ ಗುರು. ಇದರಲ್ಲಿ ಮೆಗಾಟ್ರಾನ್ ಮತ್ತೆ ಆಪ್ಟಿಮಸ್ ಪ್ರೈಮ್ ಅಂತ ರೋಬೋಟ್ ಇರ್ತಾವಂತೆ. ನನ್ಗಂತೂ ಗೊತ್ತಿಲ್ಲ, ಮ್ಯಾಚ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಿಮಗೆ ಫ್ಲೈಟ್ ಆನಿಮೇಷನ್ ನೋಡೋದಾದ್ರೆ ಸೈಕ್ ಆಗಿದೆ ಗುರು, ಒಂದ್ಸಲ ನೋಡ್ಕೊಂಬಿಡಿ. ನೋಡಿದ್ರಲ್ಲ, ನನಗಂತೂ ತುಂಬಾನೇ ಇಷ್ಟ ಆಯ್ತು ಗುರು. ಸದ್ಯಕ್ಕೆ ನಾನು ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಾ ಇದೀನಿ, ಅದಕ್ಕೆ ನಾನು ಒಬ್ಬನ ಮಾತ್ರ ತೋರಿಸು. ನೀವು ಟೀಮ್ ಜೊತೆ ಆಡಿದ್ರೆ ನಿಮ್ 4 ಜನ ಕೂಡ ತೋರಿಸುತ್ತೆ. ಹಾಗೆ ಇವೆಂಟ್ ಬಗ್ಗೆ ಬಂದ್ರೆ ಯಾವಾಗ್ಲೂ ತರ 2 ಇವೆಂಟ್ ಕೊಟ್ಟಿದ್ರೆ, ಒಂದು ಲಿಪೋವ್ಕ ಹತ್ರ, ಇನ್ನೊಂದು ಕ್ವಾರಿ ಹತ್ರ. ಅಷ್ಟೇ ಅಲ್ಲದೆ ನೀವು ಸ್ಮಾಲ್ ಇವೆಂಟ್ ಇಲ್ವಾ ಅಂತ ಕೇಳಬಹುದು. ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆ ನೋಡಿ ಮ್ಯಾಪ್ ಅಲ್ಲಿ, ಅಂದ್ರೆ ರೌಂಡ್ ಕಾಣಿಸ್ತಿದೆಯಲ್ಲ, ಅದು ಕೂಡ ಸ್ಮಾಲ್ ಇವೆಂಟ್ ತರ. ಅಂಡ್ ಅಲ್ಲಿ ಹೋದ್ರೆ ಮಾತ್ರ ವ್ಯೂ ನೀವು ನೋಡ್ಬೇಕಲ್ಲ ಗುರು, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ಕ್ವಾರಿ ಹತ್ರ ಇರೋ ಇವೆಂಟ್ ಹತ್ರ ಲ್ಯಾಂಡ್ ಆಗ್ತೀನ. I need a weapon. ಗುರು ಇಲ್ಲಂತೂ ಸೈಕ್ ಆಯ್ತು ಅಂದ್ಕೊಂಬಿಡಿ. ಯಾಕಂದ್ರೆ ಹಿಂದೆ ಮುಂದೆ ಸುತ್ತಲೂ ಎನಿಮಿಸ್ ಇದ್ರು, ಎಷ್ಟೋ ಜನ ನಾಕ್ ಮಾಡಿದೆ, ಅದ್ರಲ್ಲಿ 5 ಕಿಲ್ಸ್ ಮಾತ್ರ ಬಂತು. ಇನ್ನೊಬ್ಬ ಯಾರೋ ಅಷ್ಟೊಲ್ಕೆ ಹಿಡ್ಕೊಂಬಂದು ನೆಗದಾಡ್ಕೊಂಡು ಹೊಡೆದಾಕ್ಬಿಟ್ಟ. ಪರವಾಗಿಲ್ಲ ಬಿಡಿ, ಮತ್ತೆ ರಿಕಾಲ್ ಇದೆಯಲ್ಲ, ಅದೇ ಇವೆಂಟ್ಗೆ ರಿವೆಂಜ್ ತಗೊಳ್ಳೋಣ ಅಂತ ಹೋಗ್ತೀನ. ಇವೆಂಟ್ ನೋಡಿದ್ರೆ ಸ್ವಲ್ಪ ದೂರ ಇರುತ್ತೆ. ಸದ್ಯಕ್ಕೆ ರೋಡಲ್ಲೇ ಒಂದು ಡಾಸಿಯಾ ಕಾಣುತ್ತೆ, ಈ ಡಾಸಿಯಾ ತಗೊಂಡು ಹೋಗ್ತಾ ಇರ್ತೀನಿ. ಅಲ್ಲಿಂದ ಇನ್ನೇನು ಇವೆಂಟ್ ಹತ್ರ ಬರ್ತೀನಿ ಗುರು. ಹಿಂದೆ ಯಾರೋ ಫೈರ್ ಮಾಡಿದ ಸೌಂಡ್ ಕೇಳಿಸುತ್ತೆ. ಅದು ಅಲ್ಲದೆ 8 ಕಿಲ್ ಆಗಿದೆ, ಅಂದರೆ ಇನ್ನೂ 3 ಕಿಲ್ ನಾನು ನಾಕ್ ಮಾಡಿದ್ದು, ಮತ್ತೆ ನನಗೆ ಫಿನಿಶ್ ಸಿಕ್ತು. ಸದ್ಯಕ್ಕೆ ಇಲ್ಲೊಬ್ಬ ಎನಿಮಿ ಇರ್ತಾನ. ಒಬ್ಬ ಅನ್ಕೊಂಡ್ ಪುಷ್ ಆಗಿ ಇವನ್ನ ನಾಕಂಡ್ ಫಿನಿಶ್ ಮಾಡ್ಕೊಂಡು ಲೂಟ್ ಮಾಡೋ ಗ್ಯಾಪಲ್ಲಿ ಇನ್ನಿಬ್ರು ಯಾವ ಥರ ಪುಷ್ ಆದ್ರು ನೋಡಿದ್ರಲ್ಲ. ಇವಾಗ BGMI ಇರೋ ಇವೆಂಟಲ್ಲಿ ODM ಗೇರ್ ಪವರ್ ಇದ್ರೆ, ಈ ಇವೆಂಟಲ್ಲಿ ಸ್ಕೇಟ್ ಬೋರ್ಡ್ ಥರ ಒಂದು ಕೊಟ್ಟಿದಂಗೆ ಗುರು. ನನಗೇನೋ ಇಷ್ಟ ಆಯಿತು. ಅದು ಯಾವ ಥರ ಯೂಸ್ ಮಾಡೋದು ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಇವೆಂಟ್ ಒಳಗಡೆ ಹೋಗ್ಬಿಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಅದೇ ಥರ ವಿಡಿಯೋ ಲಿಂಕ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅದು ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಕೂಡ ಇರುತ್ತೆ. ಇವೆಂಟ್ ಒಳಗಡೆ ಏನೋ ಬಂದಾಯಿತು. ಅಲೈ ನೋಡಿದರೆ 4 ತೋರಿಸ್ತಾ ಇದೆ. ಎಲ್ಲೆಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ಹಾಗೆ ಮುಂದೆ ಹೋಗ್ತೀನ. ಮತ್ತು ಇವಾಗ ತಾನೇ ಸ್ಕೇಟ್ ಬೋರ್ಡ್ ಪವರ್ ನೋಡಿದ್ರಲ್ಲ ಗುರು, ಅದು ತುಂಬ ದೂರ ಹೋಗಲ್ಲ. ಅದಕ್ಕೆ ಅಂತ ಒಂದು ಲಿಮಿಟ್ ಇರುತ್ತೆ, ಅದಾದಮೇಲೆ ಆಫ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ 30 ಸೆಕೆಂಡ್ ಏನೋ ವೆಯ್ಟ್ ಮಾಡಬೇಕಾಗುತ್ತೆ. ODM ಗೇರ್ಗಿಂತ ಇದೇ ಎಷ್ಟು ಬೆಟರ್ ಅಂದ್ಕೊಳ್ಳಿ. ಸದ್ಯಕ್ಕೆ ಮುಂದೆ ಒಂದು ಫುಡ್ ಸ್ಟೆಪ್ ಬರುತ್ತಾ.
ಪರವಾಗಿಲ್ಲ ಗುರು, ಇವರಿಬ್ರು ಕೂಡ ಇಂಡಿಯಾ ಪ್ಲೇಯರ್ಸ್ನ ಇವೆಂಟ್ನ ಕ್ಲಿಯರ್ ಮಾಡಿದ್ದಾರೆ ಅನ್ಸುತ್ತೆ. ಆದರೆ ನನ್ನ ಹತ್ರ ಸಿಕ್ಕಾಕೊಂಡು ಬಲಿಕ ಬಕ್ರ ಆಗ್ಬಿಟ್ರು. ಸದ್ಯಕ್ಕೆ ಇವ್ರ ಕ್ರೇಟ್ ಕೂಡ ಲೂಟ್ ಮಾಡ್ಕೊತೀನ. ಅಲ್ಲ, ಇವು ಇನ್ನೂ ಒಂದು ತೋರಿಸ್ತಾ ಇರುತ್ತೆ. ಎಲ್ಲಿ ಏನೇ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಹುಡ್ಕೊಂಡು ಹೋದ್ಮೇಲೆ ಮುಂದೆನೇ ಕಾಣಿಸ್ಕೊಂತಾನೆ ನೋಡಿ. ಅಷ್ಟೇ ಗುರು, ಇಲ್ಲಿಗೆ ಇವೆಂಟ್ ಕತೆ ಮುಗಿದೋಯ್ತು. ಅಂದರೆ ಇವೆಂಟ್ ತುಂಬಾ ದೊಡ್ಡದಿದೆ, ಯಾಕಂದರೆ ಎಲ್ಲಿ ಬೇಕಲ್ಲಿ ಕ್ಯಾಂಪ್ ಹಾಕೊಂಡು ಕೂತಿರ್ತಾರೆ. ಸದ್ಯಕ್ಕೆ ನನಗೆ ಇವಾಗ ಬೇಕಾಗಿರೋದು ಆಪ್ಟಿಮಸ್ ಪ್ರೈಮ್ ಮತ್ತು ಇನ್ನೊಂದು ರೋಬೋಟ್ ಇದೆಯಲ್ಲ ಗುರು, ಎರಡರಲ್ಲಿ ಒಂದಾದರೂ ತಗೋಬೇಕು ಅಂತ ಸ್ವಲ್ಪ ಮುಂದೆ ಬರ್ತೀನಿ. Megatron. Prime still breathes. How tedious. ಗುರು, ನನಗೆ ಸ್ಪೆಷಲಾಗಿ ಒಂದು ಐಟಮ್ ಸಿಕ್ಕಿರುತ್ತೆ. ಇದನ್ನ ಯೂಸ್ ಮಾಡಿ ರೋಬೋಟ್ ಕರಿಬೋದು ಅಂತ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಇದ್ರ ಕತೆ ಆ ಥರ ಅಲ್ಲ ಗುರು. ರೋಬೋಟ್ಗಳು ಮ್ಯಾಪಲ್ಲಿ ಎಲ್ಲಿ ಬೇಕಲ್ಲಿ ಶೋ ಆಗ್ತವೆ. ಒಂದು ಮ್ಯಾಚಲ್ಲಿ 2 ರೋಬೋಟ್ ಮಾತ್ರ ಬರ್ತವೆ, ಒಂದು ಆಪ್ಟಿಮಸ್ ಪ್ರೈಮ್ ಮತ್ತು ಒಂದು ಮೆಗಾಟ್ರೋನ್ ಅಂತ. ಇಲ್ಲಿ ನನ್ನ ಬ್ಯಾಡ್ ಲಕ್ ನೋಡೋದಾದರೆ 2 ಕೂಡ ಶೂಟಿಂಗ್ ರೇಂಜ್ ಹತ್ರ ಬಿದ್ದಿದೆ. ಅಂದರೆ ನಾನಿರೋದು ಕ್ವಾರಿಲಿ ಗುರು. ನೋಡೋಣ, ಆದಷ್ಟು ಬೇಗ ಹೋಗಿ ಅದನ್ನು ತೊಗೊಳಕ್ಕೆ ಟ್ರೈ ಮಾಡೋಣ ಅಂತ ಸ್ಕೇಟ್ ಬೋರ್ಡ್ ಯೂಸ್ ಮಾಡ್ಕೊಂಡೋಗಿ ರೋಡಲ್ಲೇ ಒಂದು ಬಗ್ಗಿ ಕೂಡ ಸಿಗುತ್ತೆ, ಅದನ್ನ ಎತ್ಕೊಂಡು ಹೋಗ್ಬಿಡ್ತೀನಿ. ಗುರು, ನಾನು ಅದನ್ನ ಹುಡ್ಕೊಂಬರೋ ಅಷ್ಟರಲ್ಲಿ ಯಾರೋ ಇಬ್ಬರು ಎನಿಮೀಸು 2 ರೋಬೋಟ್ನ ತೊಗೊಂಡು ಆಲ್ರೆಡಿ ಫೈಟ್ ಮಾಡ್ತಾ ಇರ್ತಾರೆ. ಮುಂದೆ ನೋಡ್ತಾ ಇರಲ್ಲ, ರೌಂಡಾಗಿ ಒಂದು ಝೋನ್ ಥರ ಕಾಣ್ತಿದೆ. ಅದರೊಳಗಡೆನೆ 2 ರೋಬೋಟ್ಗೂ ಫೈಟ್ ಕೂಡ ಆಗ್ತಾ ಇರುತ್ತೆ. ಈಗ ಅದ್ರಲ್ಲಿ ಆಲ್ರೆಡಿ ಎನಿಮಿ ಕೂತಿರ್ತಾರೆ. ನಾವಂತೂ ಅದು ಕೂತ್ಕೊಳ್ಳೋಕ್ಕಾಗಲ್ಲ, ತಗೊಳಕ್ಕೂ ಆಗಲ್ಲ ಗುರು. ಬಟ್ ನನ್ನ ಹತ್ರ ಒಂದು ಐಟಮ್ ಸಿಕ್ಕಿರಲ್ಲ, ಅದರಿಂದ ಏನಾದರೂ ಯೂಸ್ ಇದೆ ಅಂತ ಅಂದ್ಕೊತೀನಿ. ಅದಕ್ಕೆ ಇವ್ರ ಹತ್ರ ಹೋಗಿ ನೋಡ್ತೀನಿ ಫಸ್ಟ್ ಯಾರಾದರೂ ಸಾಯ್ತಾರ ಅಂತ. ಗುರು, ಲೆಫ್ಟ್ ಸೈಡ್ ನೋಡಿದ್ರಲ್ಲ, ಮೆಗಾಟ್ರಾನಲ್ಲಿರೋನು ಆಪ್ಟಿಮಸ್ ಪ್ರೈಮ್ನ ಫುಲ್ ಡ್ಯಾಮೇಜ್ ಮಾಡಿದ್ದ. ನಾನು ಸ್ಪ್ರೇ ಮಾಡಿ ಆಪ್ಟಿಮಸ್ ಪ್ರೈಮ್ನ ಸಾಯಿಸ್ಬಿಟ್ನ. ಆದರೆ ಅದರಿಂದ ಏನು ಯೂಸು ಅಂತ ಇನ್ನೂ ಗೊತ್ತಿಲ್ಲಲ್ವಾ ಗುರು. ಈ ಮೆಗಾಟ್ರಾನ್ ಬಂದುಬಿಟ್ಟು ಆಪ್ಟಿಮಸ್ ಪ್ರೈಮ್ನ ಸಾಯಿಸಾದ್ಮೇಲೆ ಮೇಲೆ ಕಳಿಸ್ಬಿಡುತ್ತೆ. ಅದೇನಾದರೂ ಮೇಲೆ ಕಳಿಸಿಲ್ಲ ಅಂದರೆ ಅಲ್ಲಿ ಹೊಡೆದೋಗಿರೋ ಆಪ್ಟಿಮಸ್ ಪ್ರೈಮ್ ಇರುತ್ತಲ್ಲ, ಅದನ್ನ ನಾವು ರಿಪೇರ್ ಮಾಡ್ಕೋಬೋದು. ಆದರೆ ಒಂಥರ ಪವರ್ ಯೂಸ್ ಮಾಡಿ ಅದನ್ನ ಮತ್ತೆ ರೀಯೂಸ್ ಮಾಡ್ಕೋಬೋದು. ಆ ಪವರ್ ಯೂಸ್ ಮಾಡೋ ಐಟಮ್ ನನ್ನ ಹತ್ರ ಇರುತ್ತಾ. ಪ್ರೈಮ್ ರೋಬೋಟ್ ಹೋದರೆ ಹೋಯ್ತು, ಮೆಗಾಟ್ರಾನ್ ರೋಬೋಟ್ ಇದೆಯಲ್ಲ ಅದನ್ನಾದ್ರೂ ಎತ್ಕೊಳ್ಳೋಣ ಅಂತ ಅದ್ರ ಕಡೆ ಹೋಗ್ತೀನ. You carry the honor of the Decepticons. You fight well for an insect. This is not the end. ಗುರು, ಈ ನನ್ನ ಮಕ್ಕಳು ಬಂದು ನನ್ನ ರೋಬೋಟ್ನ ಫುಲ್ ಬ್ಲಾಸ್ಟ್ ಮಾಡಿಟ್ಬಿಟ್ರು. ಇವರಿಬ್ರನ್ನೇ ನಾವು ಹೊಡೆದಾಕ್ಬಿಟ್ಟೆ. ಆದರೆ ನೋ ವೆರಿ ಗುರು, ಇದ್ರ ಹತ್ರ ಬಂದೆ ಆಕ್ಟಿವ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಟಚ್ ಮಾಡಿದರೆ ಸಾಕು, ಈ ಥರ ಮತ್ತೆ ರಿಪೇರ್ ಆಗಿಬಿಡುತ್ತೆ. ಆದರೆ ಈ ಥರ ರಿಪೇರ್ನ ಯಾರು ಬೇಕವ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಗುರು. ಅದು ಅಲ್ಲದೆ ಅದಕ್ಕೆ ಅಂತಲೇ ಟೈಮಿಂಗ್ಸ್ ಇರುತ್ತೆ. ಅಷ್ಟರೊಳಗಡೆ ಮಾತ್ರ ರಿಪೇರ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲೊಂದು ಕ್ರೇಟ್ ಬಾಕ್ಸ್ ಥರ ಕ್ರಿಯೇಟ್ ಆಗಿಬಿಟ್ಟು ಅದರೊಳಗಡೆ ಲೂಟ್ ಕೊಡ್ತಾನೆ. ಸದ್ಯಕ್ಕೆ ನನ್ನ ಹತ್ರ ಪವರ್ ಯೂಸ್ ಮಾಡೋ ಐಟಮ್ ಇತ್ತಲ್ಲ, ಬೇಗ ರಿಪೇರ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಬಾಚಿಕೊಂಡು
ಈ ಮೆಗಾಟ್ರಾನ್ ತಗೊಂಡು ಬೇರೆ ಕಡೆ ಹೋಗ್ಬಿಡ್ತೀನ. Speed is power, and power is mine! ಅಷ್ಟೇ ಅಲ್ಲದೆ ಇವಾಗ ಗಾಡಿ ಆಗಿರೋದನ್ನ ರೋಬೋಟ್ ಥರ ಕೂಡ ಚೇಂಜ್ ಮಾಡ್ಕೋಬೋದು. ಅದು ಅಲ್ಲದೆ ಗಾಡೀಲಿರುವಾಗ ಒಂಥರ ಪವರ್ ಯೂಸ್ ಮಾಡ್ಬೋದು, ನಾವು ರೋಬೋಟ್ ಆದಾಗ ಒಂಥರ ಪವರ್ ಯೂಸ್ ಮಾಡ್ಬೋದು. ಅದನ್ನ ಎನಿಮಿ ಹೊಡೆಯುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಸದ್ಯಕ್ಕೆ ನಾವು ಸ್ಮಾಲ್ ಇವೆಂಟ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ನಿಮಗೆಲ್ಲ ನಾನು ಮುಂಚೆನೇ ಹೇಳಿದ್ನಲ್ಲ, ಮ್ಯಾಪಲ್ಲಿ 4 ಹತ್ರ ಬ್ಲೂ ಕಲರ್ ರೌಂಡಾಗಿ ಏನೋ ಕಾಣಿಸುತ್ತೆ ನೋಡಿ, ಮಾರ್ಕ್ ಥರ. ಅಲ್ಲಿಗೆ ನೀವು ಡೈರೆಕ್ಟಾಗಿ ಲ್ಯಾಂಡ್ ಆದಮೇಲೆ ನಿಮಗೆ ಇಲ್ಲೇ ಮುಂದೆ ಒಂದು ಟೆಲಿಪೋರ್ಟ್ ವಿಂಡೋ ಥರ ಕಾಣಿಸುತ್ತೆ. ಏನಿಲ್ಲ, ಅದ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ವಾರ್ಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಏನಿಲ್ಲ, ಜಸ್ಟ್ ಆ ವಾರ್ಪ್ ಅನ್ನೋದನ್ನ ಟಚ್ ಮಾಡಿದರೆ ಮುಗ್ದೋಯ್ತು ಗುರು. ಬೂಮ್, ನೀವು ಬರ್ತೀರಾ ಸ್ಪೇಸ್ಗೆ. ಅಂದರೆ ವ್ಯೂ ಮಾತ್ರ ಸೈಕ್ ಆಗಿದೆ ಗುರು. ಈ ಕಡೆ ನೋಡ್ತಾ ಇದ್ದೀರಲ್ಲ, ನಮ್ಮ ಭೂಮಿ ಗ್ರಹ ಕಾಣಿಸ್ತಿದೆ, ಆ ಕಡೆ ಬೇರೆದಿದೆ. ನಾನು ಸುತ್ತಲೂ ನೋಡ್ದೆ ಗುರು. ಓಕೆ, ವ್ಯೂ ಏನೋ ಚೆನ್ನಾಗಿದೆ, ಬಟ್ ಇಲ್ಲಿ ಫೈಟ್ ಮಾಡೋಕ್ಕಾಗುತ್ತಾ ಇಲ್ವೋ ನನಗಂತೂ ಗೊತ್ತಿಲ್ಲ. ಮುಂದೆ ಎನಿಮಿಸ್ ಇದ್ದಿದ್ರೆ ಗೊತ್ತಾಗ್ತಿತ್ತು. ಐ ಥಿಂಕ್ ನಾನು ಅನ್ಕೊತೀನಿ ಇಲ್ಲಿ ಫೈಟ್ ಎಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಬೋದು. ಅಂದರೆ ಇದಕ್ಕೂ ಕೂಡ ಟೈಮಿಂಗ್ಸ್ ಇರುತ್ತೆ, ಅಷ್ಟೊತ್ತು ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ಡೈರೆಕ್ಟಾಗಿ ಕೆಳಗಡೆ ಬಿಸಾಕ್ಬಿಡುತ್ತೆ. ಗುರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಒಂದು ನಿಮಗೆ ಮ್ಯೂಸಿಕ್ ಕೊಡ್ತಾನೆ, ಬಟ್ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ಯಾಕಂದರೆ ಯೂಟ್ಯೂಬ್ ಅವರು ಕಾಪಿರೈಟ್ ಕೊಟ್ಬಿಡ್ತಾರೆ. ನೀವು ನಾರ್ಮಲಾಗಿ ಗೇಮ್ ಆಡುವಾಗ ನಿಮಗೆ ಮ್ಯೂಸಿಕ್ ಕೂಡ ಕೇಳಿಸುತ್ತೆ, ಈ ವ್ಯೂಗೂ ಆ ಮ್ಯೂಸಿಕ್ಕು ಸೈಕ್ ಆಗಿರುತ್ತೆ. ಸದ್ಯಕ್ಕೆ ಇಲ್ಲಿಂದ ಆಚೆ ಹೋಗೋಣ ಗುರು, ಇನ್ನೂ ನೋಡೋದು ತುಂಬ ಇದೆ. Decepticons! Fire everything! I am Megatron! Their vehicle is smoking! ಗುರು, ಈ ರೋಬೋಟಿಂದ ಏನೇನು ಯೂಸ್ ನೋಡಿದ್ರಲ್ಲ. ನಾವು ರೋಬೋಟ್ ಆಗದೆ ಅದನ್ನ ವೆಹಿಕಲ್ ಥರ ಯೂಸ್ ಮಾಡ್ಕೊಂಡು ಹೋಗ್ತಿರುವಾಗ ಪಲ್ಟಿ ಆದರೆ ಅವಾಗ ನಾವು ಮತ್ತೆ ರೋಬೋಟ್ ಆದಾಗ ಸರಿ ಹೋಗ್ಬಿಡುತ್ತೆ. ಬಟ್ ಆ ವೆಹಿಕಲಲ್ಲಿ ಒಂದು ಪವರ್ ಕೊಟ್ಟಿದ್ನಲ್ಲ ಗುರು, ಫೈರ್ ಮಾಡೋ ಥರ, ಅದನ್ನ ಫೈರ್ ಮಾಡಿದರೆ ಏನೋ ಝೋನ್ ಥರ ಕ್ರಿಯೇಟ್ ಆಗೋದು. ಬಟ್ ಎನಿಮಿ ಡ್ಯಾಮೇಜ್ ಆದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲೇ ಕೆಳಗಡೆ ಹೆಲ್ತ್ ಮೇಲ್ಗಡೆ ಒಂದು ಕನ್ವರ್ಟ್ ಅಂತ ಆಪ್ಷನ್ ಇತ್ತು ಗುರು, ಅದನ್ನ ಟಚ್ ಮಾಡಿದರೆ ರೋಬೋಟ್ ಆಗಿ ಕನ್ವರ್ಟ್ ಕೂಡ ಆಗೋಯ್ತು. ಈ ರೋಬೋಟಲ್ಲಿ ಕೊಡೋ ಫೈರ್ ಮಾತ್ರ ಸೈಕ್ ಆಗಿದೆ ಗುರು. ಆದರೆ ಐಮ್ ಮಾಡೋದು ಸ್ವಲ್ಪ ಕಷ್ಟ ಅಂದ್ಕೊಳ್ಳಿ. ನೀವೇನಾದರೂ ಕರೆಕ್ಟಾಗಿ ಐಮ್ ಮಾಡೋದ್ರೆ ಈಸಿಯಾಗಿ ಎನಿಮಿನ ಸಾಯಿಸ್ಬೋದು. ಸದ್ಯಕ್ಕೆ ಇಲ್ಲೆಲ್ಲ ಕ್ಲಿಯರ್ ಆದ್ರಲ್ಲ, ನಾನು ಮತ್ತೆ ರೋಬೋಟ್ ಆಗಿಬಿಟ್ಟು ಇಲ್ಲಿಂದ ಝೋನ್ ಒಳಗಡೆ ಹೋಗ್ತೀನಿ. ಹಾಗೆ ಕೆಳಗಡೆ ನೋಡ್ತೀರಲ್ಲ ಗುರು, ಇಷ್ಟು ಸೆಕೆಂಡ್ ಆದಮೇಲೆ ಕನ್ವರ್ಟ್ ಆಗಬೇಕು ಅಂತ ಟೈಮಿಂಗ್ಸ್ ಕೂಡ ಓಡ್ತಿದೆ. ಓಕೆ, ಇವಾಗ ಕನ್ವರ್ಟ್ ಆಪ್ಷನ್ ಕೂಡ ಬಂದಿದೆಯಾ? ನಾನೇನು ಕನ್ವರ್ಟ್ ಆಗೋಲ್ಲ, ಯಾಕಂದರೆ ಮುಂದೆ ಝೋನ್ಗೆ ಹೋಗ್ಬೇಕಲ್ಲ. ಝೋನ್ಗೆ ಹೋಗ್ಬಿಟ್ಟು ಆಮೇಲೆ ಎನಿಮಿ ಕಾಣಿಸಿದ್ರೆ ಮಾತ್ರ ಕನ್ವರ್ಟ್ ಆಗೋಣ ಅಂತ ಹುಡ್ಕೊಂಡು ಹೋಗ್ತಾ ಇರ್ತೀನ ಗುರು. ಅಲ್ಲಿಂದ ಹುಡ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಎಲ್ಲ ಬಂದುಬಿಟ್ಟೆ. ಇವಾಗ ಕೆಳಗಡೆ ನೋಡಿ ಕನ್ವರ್ಟ್ ಆಪ್ಷನ್ನು ಮಾಯ ಆಗಿಬಿಡುತ್ತೆ. ಅಂದರೆ ಇದಕ್ಕೂ ಮೇಲೆ ಕನ್ವರ್ಟ್ ಆಗೋಕ್ಕಾಗಲ್ಲ ಅನಿಸುತ್ತೆ. ಇದೇ ಟೈಮ್ ಮುಂದೆ ಒಂದು ಗಾಡಿ ಕೂಡ ಬರುತ್ತಾ. This planet reeks of weakness.
ಇವನ್ನಂತೂ ತುಳ್ಸಿನೇ ಸಾಯಿಸ್ಬಿಟ್ಟೆ ಗುರು. ಬಟ್ ಇದರಿಂದ ಹೊಡೆದ್ರೆ ಡ್ಯಾಮೇಜ್ ಆಗ್ತಾರೆ ಅನಿಸುತ್ತೆ. ಇವಾಗ ಅವ್ನು ಗಾಡಿ ಒಳಗೆ ಕೂತಿದ್ದಾಗ ನಾನು ಹೊಡೆದಾಗ ಲೈಟಾಗಿ ಹೆಡ್ ಶಾಟ್ ಕನೆಕ್ಟ್ ಆದಾಗ ಹಿಟ್ ಎಫೆಕ್ಟ್ ಬರುತ್ತಲ್ಲ, ಆ ಥರ ಶೋ ಆಯಿತು. ಆದರೆ ಆಪ್ಟಿಮಸ್ ಪ್ರೈಮ್ನ ಒಂದ್ಸಲ ಯೂಸ್ ಮಾಡ್ಬೇಕು ಗುರು. ಅದರಲ್ಲಿ ಯಾವ ಥರ ಪವರ್ ಇರುತ್ತೆ ನೋಡಬೇಕು. ಈ ಮ್ಯಾಚಲ್ಲಿ ನನಗೆ ಸಿಕ್ಕಿಲ್ಲ, ನೆಕ್ಸ್ಟ್ ಟೈಮ್ ಆಡುವಾಗ ಖಂಡಿತ ಆಪ್ಟಿಮಸ್ ಪ್ರೈಮ್ದು ಪವರ್ ಏನು ಅಂತ ತೋರಿಸ್ತೀನಿ. ಹಾಗೆ ನಾನು ಇನ್ನೊಂದು ಹೇಳ್ಬೇಕು ಗುರು, ನೀವು ಇವೆಂಟಿಂದ ರಿಕಾಲ್ ಆಗ್ಬಿಟ್ಟು ಬಂದು ಬೇರೆ ಎಲ್ಲಾದರೂ ಹೊಡೆಸ್ಕೊಂಡು ಸತ್ರೆ ಮತ್ತೆ ನಿಮಗೆ ನಾರ್ಮಲ್ ರಿಕಾಲ್ ಇರಲ್ಲ, ಟೀಮೇಟ್ ಹೋಗಿ ರಿಕಾಲ್ ಮಾಡಬೇಕಾಗುತ್ತೆ. ಅದನ್ನೇ ನೀವು ಈ ಆಪ್ಟಿಮಸ್ ಪ್ರೈಮು ಮತ್ತು ಈ ಮೆಗಾಟ್ರಾನ್ ಎರಡು ಫೈಟ್ ಮಾಡುವಾಗ ನೋಡಿದ್ರಲ್ಲ, ಝೋನ್ ಒಳಗಡೆ ಫೈಟ್ ಮಾಡ್ತಾ ಇತ್ತು, ಅಂಥ ಟೈಮಲ್ಲಿ ನೀವೇನಾದರೂ ಸತ್ತೋದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ರಿಕಾಲ್ ಇರುತ್ತೆ ಗುರು. ಅದೇಗಪ್ಪ ಅಂತ ನೀವು ಕೇಳ್ಬೋದು. ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸರಿಗೆ ಇಲ್ಲೇ ಇಬ್ಬರು ಎನಿಮೀಸ್ ಕಾಣ್ತಾರ. Speed is power, and power is mine. ಗುರು ಇವು ನೋಡಕ್ಕೆ ಬಾಡ್ ಥರ ಇದ್ದರೂ ಕೂಡ ನನ್ನ ಗಾಡಿನ ಎಷ್ಟು ಡ್ಯಾಮೇಜ್ ಮಾಡಿದ್ವು ನೋಡಿದ್ರಲ್ಲ. ಪರವಾಗಿಲ್ಲ, ಸ್ವಲ್ಪನಾದರೂ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ನಾನು ಮತ್ತೆ ಇದನ್ನ ರಿಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗುರು, ಬಟ್ ರಿಪೇರ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಒಂದೇ ಟೈಮ್ ಅನಿಸುತ್ತೆ ರಿಪೇರ್ ಮಾಡೋಕ್ಕೆ ಬರೋದು. ಸದ್ಯಕ್ಕೆ ಇಲ್ಲಿಂದ ಡೈರೆಕ್ಟ್ ವಾಟರ್ ಸಿಟಿ ಹತ್ರ ಹೋಗ್ಬಿಡ್ತೇನೆ. ಗುರು ಅಲ್ಲಿದ್ದವ್ರು ನಿಂಗೆ ಹೊಡೆದಾಕ್ಬಿಟ್ಟು ಪಟ್ ಅಂತ ಝೋನಿಗೆ ಬಂದು ಇಲ್ಲಿ ಹೀಲ್ ಆಗ್ತಿರ್ತೀನ. ಇವಾಗ ನೋಡಿ, ಔಟ್ ಆಫ್ ಝೋನಿಂದ ಯಾರೋ ಬರ್ತಿದ್ದ, ಸ್ಪ್ರೇ ಮಾಡಿ ಅವನ್ನ ಸಾಯಿಸಿದ್ನ. ಇಲ್ಲೇ ಸ್ಕ್ವಾಡ್ ಹೌಸ್ ಒಳಗಡೆ ಒಬ್ಬ ಕ್ಯಾಂಪ್ ಹಾಕೊಂಡು ಕೂತಿದ್ದಾನೆ ಗುರು. 2 ಸಲ ಗ್ರೆನೇಡ್ ಆಗ್ತಾ ಹೇಗೋ ತಪ್ಪಿಸ್ಕೊಂಡು ಈ ಕಡೆ ಬಂದು ಫುಲ್ ಹೀಲ್ ಆಗ್ತೀನಿ. ನಾನು ಸ್ವಲ್ಪ ಹೊತ್ತು ನೋಡ್ತೀನಿ ಗುರು, ಅವನಂತೂ ಪುಷ್ ಆಗೋ ಥರ ಕಾಣಲ್ಲ. ಅದಕ್ಕೆ ನಾನಾಗೆ ಡೈರೆಕ್ಟ್ ಪುಷ್ ಆಗಿಬಿಡ್ತೀನಿ.
ಅವನ್ನ ಹೊಡೆದಾಕ್ಬಿಟ್ಟು ಝೋನ್ ಒಳಗಡೆನೂ ಬಂದಾಯ್ತು ಗುರು. ಲೈವ್ ನೋಡಿದರೆ 2 ತೋರಿಸ್ತಿದೆ. ಅವರಿಬ್ರು ಎಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಮುಂದೆನೋ ಒಬ್ಬ ಕಾಣಿಸ್ತಾನ. ಲೆಟ್ಸ್ ಗೋ ಗೈಸ್, ಈ ಮ್ಯಾಚ್ 32 ಕಿಲ್ ಚಿಕನ್ ಡಿನ್ನರ್ ಕೂಡ ಆಗೋಯ್ತು. ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾನೇ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಅದೇ ಥರ ಪ್ರತಿಯೊಬ್ಬರು ತಪ್ಪದೆ ಕಮೆಂಟ್ ಹಾಕಿ ಗುರು, ಇವೆಂಟ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಸದ್ಯಕ್ಕೆ ನಾನು ನೋಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಈ ಡ್ಯಾನ್ಸ್ ಕೂಡ ನೋಡ್ಕೊಂಡು ಹೋಗ್ಬಿಡಿ ಗೈಸ್. ಈ ಮ್ಯೂಸಿಕ್ ಯಾಕೋ ಕಾಪಿರೈಟ್ ಬೀಳುತ್ತೆ ಅನ್ಸುತ್ತೆ, ಅದಕ್ಕೆ ಮ್ಯೂಸಿಕ್ನ ಆಫ್ ಮಾಡ್ಕೊಂಡ್ಬಿಡ್ತೇನೆ.